ಈ ನಡುವೆ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ 23 ದಿನಗಳ ಕಳೆದಿದೆ. ಆತನನ್ನು ಶತಾಯಗತಾಯ ದೇಶಕ್ಕೆ ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ SIT ಸಾಕಷ್ಟು ಪರಿಶ್ರಮ ಪಟ್ಟು ಕಾನೂನಿನ ಮೊರೆ ಹೋಗಿತ್ತು. ನಿನ್ನೆ ಅಷ್ಟೇ 42ನೇ ACMM ಕೋರ್ಟ್ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಮಾಡಿದೆ. ಜೊತೆಗೆ ಆತನ ವಿರುದ್ಧ ಇರತಕ್ಕಂಥ ಅಂದರೆ ಆತನ ಹತ್ತಿರ ಇರತಕ್ಕಂಥ ಪಾಸ್ಪೋರ್ಟನ್ನು ರದ್ದುಗೊಳಿಸೋದಕ್ಕೆ ಕೂಡ ಈಗಾಗಲೇ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮುಂದಿನ ನಡೆ ಏನು, SIT ಅವರು ಏನು ಮಾಡಬಹುದು, ಯಾವಾಗ ದೇಶಕ್ಕೆ ಕರೆತರಬಹುದು, ಹೀಗೆ ಈ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಭೂಗತರಾಗಿ 23 ದಿನಗಳು ಕಳೆದಿದೆ. ಇನ್ನೂ ಕೂಡ ಎಲ್ಲಿದ್ದಾರೆ ಏನು ಅನ್ನೋದರ ಬಗ್ಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಹಂತದಲ್ಲೂ SIT ಪ್ರಯತ್ನಗಳನ್ನ ನಡೆಸಿದ್ದಾಯ್ತು. ಈಗ ಉಳ್ಕೊಂಡಿರೋದು ಅವರನ್ನ ರೆಡ್ ಕಾರ್ನರ್ ನೋಟಿಸ್ ಮೂಲಕವಾಗಿ ಕರೆತರುವಂಥದ್ದು. ಈ ಮಧ್ಯೆ ಪಬ್ಲಿಕ್ ಟಿವಿಗೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಕೂಡ ಲಭ್ಯ ಆಯಿತು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಅತ್ಯಾಚಾರ ಆರೋಪವನ್ನು ಹೊತ್ತಂತಹ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ? ಕಳೆದ ತಿಂಗಳ ಎಲೆಕ್ಷನ್ ಮುಗಿಸಿದ ಬಳಿಕ ಏಪ್ರಿಲ್ 27ನೇ ತಾರೀಕು ಪ್ರಜ್ವಲ್ ರೇವಣ್ಣ ದೇಶವನ್ನು ತೊರೆದಿದ್ರು. ಅದಾದ ಬಳಿಕ ಜರ್ಮನಿ, ದುಬೈ ಹೀಗೆ ಹಲವಾರು ದೇಶಗಳಲ್ಲಿ ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸಿಕೊಂಡು ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಈ ನಡುವೆ ಅಟ್ ಎನಿ ಕಾಸ್ಟ್ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಯಾವ್ಯಾವ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಕಾನೂನು ಕ್ರಮಗಳನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಹಾಗಾದರೆ SIT ಮಾಡಿರ್ತಕ್ಕಂತಹ ಕೆಲಸಗಳೇನು, SIT ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ, ಈ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಸ್ಟೋರಿ ಇದೆ, ಬನ್ನಿ ನೋಡೋಣ. ವಿದೇಶದಲ್ಲಿ ಕೂತು ಪ್ರಜ್ವಲ್ ರೇವಣ್ಣ ಕಳ್ಳಾಟ, ಹಾಸನ ಸಂಸದನಿಗೆ ತಪ್ಪಿಲ್ಲ ಸಂಕಷ್ಟ. ಎಸ್, ಲೋಕಸಭಾ ಅಖಾಡ ಜೋರಾದ ಹೊತ್ತಲ್ಲಿ ಎದ್ದಿದ್ದ ಅಶ್ಲೀಲ ಪೆನ್ಡ್ರೈವ್ ಸುಂಟ್ರಗಾಳಿ ಸುನಾಮಿಯಾಗಿ ಬದಲಾಗಿದೆ. ದಿನ ಕಳೆದಂತೆ ಪ್ರಜ್ವಲ್ ಪೆನ್ಡ್ರೈವ್ ಟ್ವಿಸ್ಟ್ ಪಡಿತಾ ಇದೆ. ಪೆನ್ಡ್ರೈವ್ ಪ್ರಕರಣ ಬಯಲಾಗ್ತಾ ಇದ್ದಂತೆ ವೋಟ್ ಹಾಕಿ ವಿದೇಶಕ್ಕೆ ಹಾರಿರುವ ಪ್ರಜ್ವಲ್ ರೇವಣ್ಣ 23 ದಿನವಾದರೂ ಸುಳಿವೇ ಇಲ್ಲ. SITಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಭೂಗತವಾಗಿಯೇ ಕಳ್ಳಾಟ ಆಡ್ತಾ ಇದ್ದಾರೆ. ಈಗ ಬರ್ತಾರೆ ಆಗ ಬರ್ತಾರೆ ಅಂತ SIT ಕಾದಿದ್ದೇ ಆಯಿತು. ಮೇ 16ಕ್ಕೆ ಬೆಂಗಳೂರಿಗೆ ಬಂದೇ ಬರ್ತಾರೆ, ವಶಕ್ಕೆ ಪಡಿಬಹುದು ಅಂತ ಕಾದು ಕುಳಿತಿದ್ದ SITಗೆ ಪ್ರಜ್ವಲ್ ಮತ್ತೆ ಚಳ್ಳೆಹಣ್ಣನ್ನು ತಿನ್ನಿಸಿದ್ರು. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬುಕ್ ಆಗಿದ್ದ ಲುಫ್ತಾನ್ಸಾ ಏರ್ಲೈನ್ಸ್ ಟಿಕೆಟ್ ಕ್ಯಾನ್ಸಲ್ ಮಾಡದೆ ಫ್ಲೈಟು ಹತ್ತದೆ ಚಮಕ್ ಕೊಟ್ಟರು. ಕಿಡ್ನ್ಯಾಪ್ ಕೇಸಲ್ಲಿ ತಂದೆ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿ ವಾಪಸ್ ಬಂದಾಯಿತು. ತಂದೆ ಜೈಲಿಗೆ ಹೋದಾದ ಮೇಲೆ ವಾಪಸ್ ಬರಬಹುದು, ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಬಹುದು ಅಂತ SIT ಹಾಕಿದ್ದ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಬ್ಲೂ ಕಾರ್ನರ್ ನೋಟಿಸ್, ಲುಕೌಟ್ ನೋಟಿಸ್, ಇಂಥ ಯಾವುದೇ ನೋಟಿಸ್ ಕೊಟ್ಟರು ಜಗ್ತಾನೇ ಇಲ್ಲ ಆಸಾಮಿ. ಯಾವ ಕಾರ್ನರ್ ನೋಟಿಸ್ ಕೊಟ್ಟರು ಹೋಗ್ರಯ್ಯ ನಾನು ಬರಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ಬಗ್ಗೋದಕ್ಕೆ ತಯಾರಿಲ್ಲ. ವಾಪಸ್ ಬರುವ ಯಾವುದೇ ಹಿಂಟ್ ಗೋಚರವಾಗ್ತಾ ಇಲ್ಲ. ಆದರೆ ಲೇಟ್ ಆದರೂ ಕಾನೂನು ಬಿಡಬೇಕಲ್ಲ, ಒಂದಲ್ಲ ಒಂದು ದಿನ ಸಿಕ್ಕಾಕೊಳ್ಳೇಬೇಕು. ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್, ಪಾಸ್ಪೋರ್ಟ್ ರದ್ದಿಗೂ ಅನುಮತಿ. ಎಸ್, ಫಾರಿನ್ ಪಾತಾಳದಲ್ಲಿ ಅವಿತುಕೊಂಡಿರುವ ಪ್ರಜ್ವಲ್ ರೇವಣ್ಣಗೆ ಅಸಲಿ ಸಂಕಷ್ಟ ಶುರುವಾಗಿದೆ. ಯಾವ ನೋಟಿಸ್ಗೂ ಜಗ್ಗದ ಜಗಜ್ಜಟ್ಟಿ ಸಂಸದನಿಗೆ ಇದೀಗ SIT ಶಾಕ್ ಕೊಟ್ಟಿದೆ. ವಿದೇಶದಲ್ಲಿ ಇರುವ ಪ್ರಜ್ವಲ್ಗೆ ವಿಶೇಷ ತನಿಖಾ ತಂಡ ಹೊಳೆನರಸೀಪುರ ಅತ್ಯಾಚಾರ ಆರೋಪ ಕೇಸ್ನಲ್ಲಿ SIT ಪ್ರಜ್ವಲ್ ರೇವಣ್ಣರನ್ನು ಬಂಧಿಸಲು ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಪಡೆದಿದೆ. ಅಲ್ಲದೆ ಪಾಸ್ಪೋರ್ಟ್ ರದ್ದತಿಗೂ ಕೋರ್ಟ್ ಅನುಮತಿಯನ್ನು ನೀಡಿದೆ. ಪಾಸ್ಪೋರ್ಟ್ ರದ್ದಾದರೆ ಅನಿವಾರ್ಯವಾಗಿ ಪ್ರಜ್ವಲ್ ಸ್ವದೇಶಕ್ಕೆ ಬರಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಈ ಮೂಲಕ SIT ತಂಡ ಪ್ರಜ್ವಲ್ ಬಂಧನ ಪ್ಲಾನ್ ಮಾಡಿದೆ. ಅರೆಸ್ಟ್ ವಾರೆಂಟ್ ಮುಂದೇನು? ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಕೇಂದ್ರಕ್ಕೆ ಪತ್ರ. 2 ದಿನಗಳಲ್ಲಿ ಪತ್ರ ಬರೆಯಲಿರುವ ಸರ್ಕಾರ. ಅರೆಸ್ಟ್ ವಾರೆಂಟ್ ಬಗ್ಗೆ ರಾಜ್ಯದಿಂದ ಮಾಹಿತಿ. 5-6 ದಿನಗಳಲ್ಲಿ ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್. ಎಲ್ಲ ದೇಶಗಳಿಗೆ ವಿದೇಶಾಂಗ ಸಚಿವಾಲಯ ಮಾಹಿತಿ. ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಮಾಹಿತಿ ಸಂಗ್ರಹ. ಕಾನೂನು ಬಾಹಿರವಾಗಿ ವಾಸ ಇದ್ದಾನೆ ಅಂತ ಗಡೀಪಾರು. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದರೆ ಗಡೀಪಾರು. ರೆಡ್ ಕಾರ್ನರ್ ನೋಟಿಸ್ ಬದಲು ಪಾಸ್ಪೋರ್ಟ್ ರದ್ದು ಅಸ್ತ್ರ. ಎಲೆಕ್ಷನ್ ಮರುದಿನ ದೇಶವನ್ನು ತೊರೆದಿದ್ದಂತಹ ಪ್ರಜ್ವಲ್ ರೇವಣ್ಣ ಮೊದಲಿಗೆ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋಗಿದ್ರು. ಅದಾದ ಬಳಿಕ ದುಬೈಗೆ ಹೋಗಿದ್ರು ಅನ್ನೋ ಮಾಹಿತಿಗಳಿತ್ತು. ಅದಾದ ಬಳಿಕ ಯುರೋಪ್ ಕಂಟ್ರಿಗಳಲ್ಲಿ ಸಹ ಓಡಾಡ್ತಿದ್ದಾರೆ. ವಿಯನ್ನಾಗೆ ಹೋಗಿದ್ದಾರೆ. ಆ ಬಳಿಕ ಇದೀಗ ಸೈಪ್ರಸ್ನಲ್ಲಿ ಇದ್ದಾರೆ ಅನ್ನೋ ಒಂದು ಬಲವಾದ ಮಾಹಿತಿ SIT ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಹೀಗಾಗಿಯೇ ಇವ್ರನ್ನ ಕರೆತರಬೇಕು. ಈ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಮಾಡಿ ಮುಗಿಸುವ ಕೆಲಸಕ್ಕೆ ಇದೀಗ SIT ಅಧಿಕಾರಿಗಳು ಬಂದಿದ್ದಾರೆ. ಈಗಾಗಲೇ ಕೋರ್ಟ್ನಿಂದ ವಾರೆಂಟನ್ನು ಪಡೆಯುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಆ ಮೂಲಕ ವಾರೆಂಟ್ ಪಡೆದು ಇವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದುಗೊಳಿಸಬೇಕು. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದರೆ
CBIನ ಅಪ್ರೋಚ್ ಮಾಡಿ ಹೇಗಾದರೂ ಮಾಡಿ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿ ಆ ಮುಖಾಂತರ ಇವ್ರನ್ನ ವಿದೇಶದಲ್ಲಿ ಅರೆಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ SITಗೆ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಕಾನೂನು ಸಿದ್ಧತೆಗಳನ್ನು ಈಗಾಗಲೇ SIT ಅಧಿಕಾರಿಗಳು ಕ್ಷಿಪ್ರಗತಿಯಲ್ಲಿ ಆ ಒಂದು ಪ್ರಕ್ರಿಯೆಗೆ ವೇಗವನ್ನು ಸಹ ನೀಡಿದ್ದಾರೆ. ವಿಚಾರಣೆಗೆ ಹಾಜರಾಗದ ಪ್ರಜ್ವಲ್ಗೆ ರೆಕ್ಕೆ ಪುಕ್ಕ ಕಟ್, 6 ಬ್ರಹ್ಮಾಸ್ತ್ರ ಮೂಲಕ ಕಟ್ಟಿ ಹಾಕೋ ಯತ್ನ. ವಿದೇಶದಲ್ಲಿ ಫ್ರೀ ಬರ್ಡ್ ಆಗಿ ಹಾರಾಡ್ತಾ ಇರುವ ಪ್ರಜ್ವಲ್ ಯಾವುದಕ್ಕೂ ಜಗ್ಗದಿದ್ದಕ್ಕೆ ಕೊನೆ ಅಸ್ತ್ರವಾಗಿ ಅವರ ರೆಕ್ಕೆ ಪುಕ್ಕ ಕಟ್ ಮಾಡುವ ಪ್ಲಾನ್ SITಯದ್ದು. ಭೂಗತವಾಗಿ ಚಳ್ಳೆಹಣ್ಣು ತಿನ್ನಿಸ್ತಾ ಇರುವ ಪ್ರಜ್ವಲ್ ಬಂಧನ ಸನ್ನಿಹಿತವಾಯ್ತಾ? ಪ್ರಜ್ವಲ್ ಬೇಟೆಯಾಡಿ ಬಂಧನಕ್ಕೆ SIT ಮಾಡಿಕೊಂಡಿರುವ ಮೆಗಾ ಪ್ಲಾನ್ ಏನು ಅಂತ ನೋಡೋದಾದರೆ, ಪ್ರಜ್ವಲ್ ಬೇಟೆಗೆ SIT ಪ್ಲಾನ್, ಬ್ಲೂ ಕಾರ್ನರ್ ನೋಟಿಸ್, ಬ್ಯಾಂಕ್ ಅಕೌಂಟ್ ಫ್ರೀಸ್, ಅರೆಸ್ಟ್ ವಾರೆಂಟ್, ಪಾಸ್ಪೋರ್ಟ್ ಕ್ಯಾನ್ಸಲ್, CBI ಮೂಲಕ ರೆಡ್ ಕಾರ್ನರ್ ನೋಟಿಸ್, ವಿದೇಶದಲ್ಲೇ ಅರೆಸ್ಟ್ಗೆ ಪ್ಲಾನ್. ಪ್ರಜ್ವಲ್ ರೇವಣ್ಣ ಇರೋದಾದರೂ ಎಲ್ಲಿ ಗೊತ್ತಾ? ಪಬ್ಲಿಕ್ ಟಿವಿ ಇನ್ನೊಂದು ಎಕ್ಸ್ಕ್ಲೂಸಿವ್. ಏಪ್ರಿಲ್ 26ರಂದು ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ವೋಟ್ ಬಳಿಕ ವಿದೇಶಕ್ಕೆ ಎಸ್ಕೇಪ್ ಆಗಿರುವ ಪ್ರಜ್ವಲ್ ರೇವಣ್ಣ ಇರೋದಾದರೂ ಎಲ್ಲಿ? ಈ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಮೊದಲು ಬೆಂಗಳೂರು ಏರ್ಪೋರ್ಟ್ನಿಂದ ಜರ್ಮನಿಗೆ ಪ್ರಜ್ವಲ್ ಪಲಾಯನಗೊಂಡಿದ್ದರು. ಮ್ಯೂನಿಕ್ಗೆ ಹಾರಿದ್ದಾರೆ ಎನ್ನಲಾಗಿತ್ತು. ಅದಾದ ನಂತರ ಅವರು ಎಲ್ಲಿದ್ದಾರೆ, ಯಾವ ದೇಶದ ಭೂಗರ್ಭದಲ್ಲಿ ಅಡಗಿದ್ದಾರೆ ಅನ್ನೋದು ಈವರೆಗೂ ತಿಳಿದಿರಲಿಲ್ಲ. ನಿಮ್ಮ ಪಬ್ಲಿಕ್ ಟಿವಿ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿದೆ. ಎಸ್, ಪ್ರಜ್ವಲ್ ರೇವಣ್ಣ ಆಸ್ಟ್ರಿಯಾದ ಸಾಲ್ಸ್ಬರ್ಗ್ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನಿಂದ ಜರ್ಮನಿಯ ಮ್ಯೂನಿಕ್ಗೆ ಪಯಣ ಬೆಳೆಸ್ತಾ ಇದ್ದ ಪ್ರಜ್ವಲ್ ಅಲ್ಲಿ ಸ್ವಲ್ಪ ದಿನ ಇದ್ದು ಅಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ನಲ್ಲಿ ಹಂಗೇರಿಯ ಬುಡಾಪೆಸ್ಟ್ಗೆ ತೆರಳಿದ್ದರು ಎನ್ನಲಾಗ್ತಾ ಇದೆ. ಬುಡಾಪೆಸ್ಟ್ನಿಂದ ಆಸ್ಟ್ರಿಯಾದ ವಿಯೆನ್ನಾಗೆ ರೈಲಿನಲ್ಲಿ ಪಯಣ ಬೆಳೆಸಿದ್ದಾರೆ ಎನ್ನಲಾಗಿದೆ. ವಿಯೆನ್ನಾದಿಂದ ಸಾಲ್ಸ್ಬರ್ಗ್ಗೆ ಪ್ರಜ್ವಲ್ ಜರ್ನಿ ಮಾಡಿದ್ದಾರೆ. ಸದ್ಯಕ್ಕೆ ಸ್ನೇಹಿತರ ಜೊತೆ ಸಾಲ್ಸ್ಬರ್ಗ್ನ ಸ್ಟಾರ್ ಹೋಟೆಲ್ನಲ್ಲಿ ಪ್ರಜ್ವಲ್ ವಾಸ್ತವ್ಯ ಹೂಡಿದ್ದಾರಂತೆ. ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ಗೆ ಈಗಾಗಲೇ ಕಾಲ ಸನ್ನಿಹಿತವಾಗಿದೆ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮಾತನಾಡ್ತಿದ್ದಾರೆ. ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತೀವಿ. ಆ ಮುಖಾಂತರ ಕೋರ್ಟ್ನಿಂದ ವಾರೆಂಟನ್ನು ಪಡೆದುಕೊಳ್ತೀವಿ. ವಾರೆಂಟನ್ನು ಪಡೆದುಕೊಂಡು ಇವರ ಪಾಸ್ಪೋರ್ಟನ್ನು ಮೊದಲಿಗೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದುಪಡಿಸುವ ಕೆಲಸವನ್ನು ವಿದೇಶಾಂಗ ಇಲಾಖೆಗೆ ಮನವಿಯನ್ನು ಮಾಡ್ಕೊಳ್ತೀವಿ. ಮತ್ತು ವಾರೆಂಟನ್ನು ಹಿಡಿದು CBIಗೆ ಸಹ ಮನವಿಯನ್ನು ಮಾಡ್ಕೊಳ್ತೀವಿ. ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸುವಂತೆ. ಈಗಾಗಲೇ ಹೊಳೆನರಸೀಪುರ ಅತ್ಯಾಚಾರ ಪ್ರಕರಣದಲ್ಲಿ ರೇವಣ್ಣ ಮೇಲೆ ವಾರೆಂಟ್ ಜಾರಿಯಾಗಿದೆ. ಉಳಿದ ಪ್ರಕರಣಗಳಲ್ಲೂ ಕೂಡ ಈ ರೀತಿಯಾಗಿ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಲ್ಲಿಸಿ ಈತ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿ ಕೋರ್ಟ್ನಿಂದ ವಾರೆಂಟನ್ನು ಪಡೆದುಕೊಂಡು ಯಾವ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೋ ಅಲ್ಲೇ ಅರೆಸ್ಟನ್ನು ಮಾಡೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿದ್ದಾರೆ. ಹೀಗಾಗಿ ಇದಕ್ಕೆ ಒಂದಿಷ್ಟು ಕಾಲಾವಕಾಶ ಹಿಡಿಯಬಹುದು. ಅಷ್ಟರೊಳಗೆ ಕಾನೂನು ಪ್ರಕ್ರಿಯೆಗಳೇನಿದೆ, ಕಾನೂನು ಕೆಲಸಗಳೇನಿದೆ ಅದನ್ನು ಬಿಗಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದಂತಹ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಫೈನಾನ್ಸ್ನ ಮೂಲ ಯಾವುದು, ಹಣಕಾಸಿನ ಮೂಲ ಯಾವುದು, ಅದನ್ನು ತಡೆ ಒಡ್ಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಕ್ಷಿಪ್ರ ಕಾರ್ಯದಲ್ಲಿ ಇದೀಗ ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದೀಗ ತನಿಖೆಯ ಕೇಸನ್ನು ಸಂಪೂರ್ಣವಾಗಿ ಮುಗಿಸಿ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಲ್ಲಿಸಿ ಆ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡ್ತಕ್ಕಂಥ ವಿಶ್ವಾಸದಲ್ಲಿ SIT ಇರೋದು. ಒಟ್ಟಲ್ಲಿ ಪ್ರಜ್ವಲ್ ರೇವಣ್ಣಗೆ ದಿನ ಕಳೆದಂತೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಪ್ರಜ್ವಲ್ರನ್ನ ಎಲ್ಲ ರೀತಿಯಲ್ಲೂ ಕಟ್ಟಿಹಾಕಿ ಖೆಡ್ಡಾಕ್ಕೆ ಬೀಳಿಸಿಕೊಳ್ಳೋದಕ್ಕೆ SIT ತಯಾರಿ ನಡೆಸಿದೆ. ರೆಡ್ ಕಾರ್ನರ್ ಮೂಲಕ ಲಾಕ್ ಮಾಡಲು ಮುಂದಾಗಿದೆ. ಆದರೆ ರೆಡ್ ಕಾರ್ನರ್ ನೋಟಿಸ್ಗೆ ಪ್ರಜ್ವಲ್ ತಂಡ ಹೊಡಿತಾರಾ? ಯಾಕೆಂದರೆ ಕೋಟ್ಯಾಂತರ ಸಾಲ ಮಾಡಿ ಲಂಡನ್ನಲ್ಲಿರುವ ನೀರವ್ ಮೋದಿ, ವಿಜಯ್ ಮಲ್ಯ ವಿರುದ್ಧವೂ ರೆಡ್ ಕಾರ್ನರ್ ಜಾರಿಯಲ್ಲಿದೆ. ಆದರೆ ಅವರನ್ನು ಈವರೆಗೂ ಬಂಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಭಾರತಕ್ಕೆ ಕರೆತರೋದಕ್ಕೆ ಆಗಿಲ್ಲ. ಈಗ ಅವರದ್ದೇ ಹಾದಿ ತುಳಿತಾರಾ ಪ್ರಜ್ವಲ್ ರೇವಣ್ಣ? ಕಾದು ನೋಡಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.